ಅದೇ ನೀವು ಹುಷಾರಾಗಿ ಮಾಡ್ಬೇಕು ಇವರು. ಅದೇ ಎಂಟು ಯಾವ ಐತೆ ತಿಂಡಿ ಇನ್ನೂ ರೆಡಿ ಅಲ್ಲ ನಾವು ಮನೆ ಹೊಸ್ಕೊಂಡು ಕಪಡೆ ಹೊಸ್ಕೊಂಡು ಸ್ನಾನ ಮಾಡ್ಕೊಂಡು ಬಟ್ಟೆ ಹೊತ್ಕೊಂಡು ಹೋಗ್ಕೊಂತೀವಿ. ಅವ್ರ ತಿಂಡಿ ಮಾಡ್ಕೊಂಡು ಅಷ್ಟು ಹೋಗ್ತಿರ್ತಾರೆ, ಬಂದ್ಬಿಡ್ತಾರೆ. ಮೂಸೆತ್ತಾರಲ್ಲ 5 ಗಂಟೆಗೆ 4 ಗಂಟೆಗೆ. ಇನ್ನು ನೋಡಿದ್ರಲ್ಲ ಮನೆ ಮುಂದೆ ಈ ಥರ ಅವಸ್ಥೆ ಆಗಿಬಿಟ್ಟಿದೆ. ಈಗ ತುಂಬ ಕಡೆ ತುಮಕೂರಲ್ಲಿ ಪೈಪ್ಲೈನ್ಸ್ ಬಂದುಬಿಟ್ಟಿದೆ, ಗ್ಯಾಸ್ ಪೈಪ್ಲೈನ್ಸು. ಸೊ ಒಂದೊಂದು ಏರಿಯಾದಲ್ಲಿ ಈಗೀಗೆಲ್ಲ ಮಾಡ್ತಿದ್ದಾರೆ, ಅಂದರೆ ಅವತ್ತೇ ಅಗದ್ಬಿಟ್ಟು ಅವತ್ತೇ ಪೈಪ್ಸ್ ಎಲ್ಲ ಹಾಕಿ ಮುಚ್ಚಾಕ್ಬಿಡ್ತಾರೆ. ಬಟ್ ಇಷ್ಟು ದಿನ ಇಷ್ಟು ವರ್ಷ ನಾವು ಮನೆ ಮುಂದೆ ಟಾರ್ ರೋಡು ಸಿಮೆಂಟು ಎಲ್ಲ ಅವ್ರವ್ರ ಮನೆ ಮುಂದೆ ಸಿಮೆಂಟ್ ಹಾಕ್ಸ್ಕೊಂಡು ಒಂಚೂರು ಮಣ್ಣಿಲ್ದಲೇ ಮಾಡ್ಕೊಂಡಿದ್ವಿ. ಇವಾಗ ಮಳೆಗಾಲ ಬೇರೆ, ಕೆಸರು ಅಂದರೆ ಕೆಸರು ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನೆಲ್ಲ ಮತ್ತೆ ಮಟ್ಟ ಮಾಡಿಬಿಟ್ಟು ಮತ್ತೆ ಸಿಮೆಂಟ್ ಹಾಕ್ಸ್ಕೋಬೇಕು. ಸೊ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಹಿಂಗೆ ಮನೆಗೆ ಮತ್ತೆ ಕನೆಕ್ಷನ್ ಕೊಡಬೇಕಲ್ಲ, ಮತ್ತೆ ಅಡ್ಡಡ್ಡ ಮತ್ತೆ ಅಗ್ದೇ ಅಗೀತಾರೆ. ಈಗಾಗಲೇ ತುಂಬ ಕಡೆ ಆಗಿದೆ ತುಮಕೂರಲ್ಲೂ, ಬಟ್ ಕೆಲವೊಂದು ಏರಿಯಾದಲ್ಲಿ ಮತ್ತೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಗಿಯೋದು. ಸೊ ನಮ್ಮ ಏರಿಯಾದಲ್ಲೂ ಈಗೀಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಲಾಸ್ಟ್ ಟೈಮ್ ಎಲ್ಲ ವಾಟ್ರ್ ಪೈಪ್ ಹಾಕೋಕ್ಕೆ, ಹೇಮಾವತಿ ನೀರು ಹಾಕೋಕ್ಕೆ ಅವಾಗೆಲ್ಲ ಅಗ್ದಿದ್ರು, ಮತ್ತು ಸಿಮೆಂಟ್ ಹಾಕ್ಸಿದ್ವಿ. ಈ ಥರ ಒಂದು 2-3 ಸಲ ಹೀಗೆ ಸಿಮೆಂಟ್ ಹಾಕ್ಸ್ತಾನೇ ಬಂದ್ವಿ. ಏನೂ ಮಾಡೋಕ್ಕಾಗಲ್ಲ. ಇದು ಬೆಸ್ಟು ಗ್ಯಾಸ್ ಪೈಪ್ಲೈನು. ನಮಗೆ ಏನೋ ಲೀಕೇಜ್ ಪ್ರಾಬ್ಲಮ್ ಆದರೂ ಏನೂ ಪ್ರಾಬ್ಲಮ್ ಇರಲ್ಲ, ಬ್ಲಾಸ್ಟ್ ಆಗಲ್ಲ. ಆಮೇಲೆ ಕಮ್ಮಿ ಬರುತ್ತೆ ಅಂತ ಹೇಳ್ತಾರೆ ಗ್ಯಾಸ್ದು ಚಾರ್ಜಸ್ ಎಲ್ಲನೂ. ಮತ್ತು ಪದೇ ಬುಕ್ ಮಾಡ್ಕೋಬೇಕು ಅನ್ನೋ ನೆಸೆಸಿಟಿ ಏನೂ ಇರಲ್ಲ. ಬಟ್ ಒಳ್ಳೆಯದೇ ಅಲ್ವಾ. ಬಟ್ ಈ ಥರ ಕೆಲಸಗಳೆಲ್ಲ ಮಾಡ್ಕೋಬೇಕಾಗತ್ತೆ ನಾವು. ಇನ್ನು ಇವತ್ತು ತಂಗಿ ಬರ್ಡೇ ಅಲ್ವಾ, ಸೊ ಸ್ವೀಟ್ ಏನಾದರೂ ಮಾಡ್ತೀವಿ, ಯಾವುದೇ ಒಂದು ಅಕೇಶನ್ ಇರ್ಬೋದು. ಸೊ ನನ್ನ ಬರ್ತಡೆಗೆ ನಾನು ಪಾಯಸ ಮಾಡ್ಕೊಂಡಿದ್ದೆ. ಸೊ ಇನ್ನು ಇವತ್ತು ಜಾಮೂನ್ ಮಾಡೋಣ ಅಂದ್ಬಿಟ್ಟು ಒಂದೇ ಒಂದು ಪ್ಯಾಕೆಟ್ ಜಾಮೂನ್ ಮಾಡ್ತಾಯಿದ್ದೀನಿ. ಶುಗರ್ ಅಲ್ವಾ, ತುಂಬ ಇದ್ದರೆ ತಿಂತಾನೇ ಇರ್ತಾರೆ ಮಕ್ಕಳು. ಸೊ ಹಂಗಾಗಿ ಒಂದೊಂದು ಪ್ಯಾಕೆಟೇ ಮಾಡಿಬಿಡ್ತೀನಿ. ಆಗ ಎಲ್ರಿಗೂ ಒಂದು 5-6 ಈ ಥರ ಸಿಗುತ್ತೆ, ಸಾಕು ಶುಗರ್ ಇರೋದ್ರಿಂದ. ಅದರಲ್ಲಿ ಇನ್ನು ನಾನು ಹಾಲು ಹಾಕಿಬಿಟ್ಟೆ ಕಲಿಸೋದು ಜಾಮೂನ್ಗೆ, ನೀರು ಹಾಕಲ್ಲ. ಕೊನೆಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ತೀನಿ, ಆಗ ಚೆನ್ನಾಗಿ ಬರುತ್ತೆ. ಸೊ ಈ ಥರ. ಆ್ಯಂಡ್ ಸೊ ತಂಗಿಗೂ ನನಗೂ ಒಂದು 4 ಇಯರ್ಸ್ ಡಿಫ್ರೆನ್ಸ್ ಇದೆ. ಕರೆಕ್ಟಾಗಿ ಇಬ್ಬರದು ಒಂದೇ ತಿಂಗಳಲ್ಲೇ ಏನೋ ಬರ್ಡೇ ಇರೋದು. ಬಟ್ 4 ಇಯರ್ಸ್ ಕರೆಕ್ಟಾಗಿ ಡಿಫ್ರೆನ್ಸ್ ಇದೆ. ಇನ್ನೂ ಅವಳಿಗೂ ಒಂಥರ ಈ ಬರ್ಡೇ ಸ್ಪೆಷಲ್, ಏನಕ್ಕಂದರೆ ಪಾಪು ಹುಟ್ಟಿದ ಮೇಲೆ ಫಸ್ಟ್ ಬರ್ತ್ಡೇ ಅಲ್ವಾ, ಹಾಗಾಗಿ ಒಂಥರ ಸ್ಪೆಷಲ್ಲು. ಇನ್ನು ಇವತ್ತು ತಿಂಡಿಗೆ ಜೋಳದ ರೊಟ್ಟಿ ಮತ್ತು ಒಂದು ಸ್ವಲ್ಪ ಚಪಾತಿ ಇಟ್ಟು, ಮತ್ತು ಇದಕ್ಕೆ ಕಾಬೂಲ್ ನೆನೆಸಿಟ್ಟಿದ್ದೆ, ಚೋಲೆ ನೆನೆಸಿಟ್ಟಿದ್ವಿ. ಸೊ ಅದಕ್ಕೆ ಸ್ವಲ್ಪ ಗಟ್ಟಿ ಫ್ರೈ ಥರನೇ ಮಾಡ್ಕೊಳ್ತಾ ಇದ್ದೀನಿ, ಪಲ್ಯ ಥರ. ಇನ್ನು ಇದು ನಮ್ಮ ಗಿಡದಲ್ಲಿ ಅಂದರೆ ಸೈಟಲ್ಲಿ ಹಾಕಿದ್ದೀವಿ ನುಗ್ಗೆ ಸೊಪ್ಪು. ಸೊ ಇದರಲ್ಲಿ ಬಸ್ಸಾರು ಮಾಡಿಬಿಟ್ಟು ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಯಾರದೇ ಬರ್ಡೇ ಇರಲಿ, ಆ್ಯನಿವರ್ಸರಿ, ಅಕೇಶನ್ ಏನೇ ಇರಲಿ, ನಮ್ಮ ಮನೇಲಿ ಒಂಥರ ಹಬ್ಬದ ವಾತಾವರಣನೇ, ತುಂಬ ಸಲ ಹೇಳಿದ್ದೀನಿ. ಆ್ಯಂಡ್ ಸಂಜೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮನೆ ಮುಂದೆನೂ ಅದನ್ನೆಲ್ಲ ಅಗಿತಾ ಇದ್ರಲ್ಲ, ಆ ಕಡೆನೂ ನೋಡಿಕೊಂಡು ಅವ್ರು ಹೇಗೆ ಪೈಪ್ಸ್ ಎಲ್ಲ ಹಾಕ್ತಾರೆ, ನಮಗೂ ಹೊಸದೆ ಪೈಪ್ಸ್ ಎಲ್ಲ ಹೆಂಗೆ ಹಾಕ್ತಾರೆ ಅಂತ ನೋಡಿ ಎಲ್ಲ ನಮ್ಮ ಏರಿಯಾ ಫುಲ್ಲು ಒಂಥರ ಮಣ್ಣು ಅಗ್ದಿರೋದು, ಗಲೀಜು ಎಲ್ಲ ಆಗಿಬಿಟ್ಟಿದೆ. ಅದರಲ್ಲೂ ಈ ಮಳೆ ಬೇರೆ ಅವಾಗವಾಗ ಬರ್ತಿದೆಯಲ್ಲ, ಫುಲ್ಲು ಒಂಥರ ಕೆಸರು ಮನೆ ಮುಂದೆ. ಅದೆಲ್ಲ ಇನ್ನು ಎಲ್ಲರ ಮನೆ ಮುಂದೆನೂ ಇವಾಗ ಮತ್ತೆ ಅದನ್ನು ಮಟ್ಟ ಮಾಡಿಕೊಂಡು ಸಿಮೆಂಟ್ ಹಾಕೋಬೇಕು. ಅಲ್ಲಿವರೆಗೂ ಮತ್ತೆ ಮೊದಲಿನ ಥರ ಆಗೋದೇ ಇಲ್ಲ. ಇನ್ನು ತಿಂಡಿ ಕೂಡ ರೆಡಿ ಆಯಿತು. ಜೋಳದ ರೊಟ್ಟಿ ಜೊತೆಗೆ ಹೆಣ್ಗಾಯಿ ಕೂಡ ಮಾಡಿದ್ದೆ. ಸೊ ಹೆಣ್ಗಾಯಿ ಮೀನು, ಸೊಪ್ಪಿನ ಪಲ್ಯ ಆಗಿತ್ತಲ್ಲ, ಸ್ವಲ್ಪ ಪಲ್ಯ ಮತ್ತು ಚೋಳೆ. ಸೊ ಇದಿಷ್ಟು ಒಳ್ಳೆ ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ, ಆಲ್ ಇನ್ ಒನ್. ಇನ್ನು ತಿಂಡಿ ಎಲ್ಲ ಆದಮೇಲೆ ಲಸಿಕನ ಬಿಟ್ಟು ಬಂದು ನಾನು ಜಾಮೂನ್ ಮಾಡ್ತಾಯಿದ್ದೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ಲಸಿಕಾ ಇಲ್ಲ. ಸೊ ರಜಾ ಇರುತ್ತೆ ಇವತ್ತು ಸ್ಕೂಲಿಗೆ. ಆ್ಯಂಡ್ ಇವತ್ತು ಸ್ವಲ್ಪ ಮೀಟಿಂಗ್ ಕೂಡ ಹೋಗೋದಿದೆ, 12:30 ಮೀಟಿಂಗ್ ಪ್ರಕುಲ್ಗೆ. ಅಂದರೆ ಅವ್ರದ್ದು ಫಸ್ಟ್ ಟೆಸ್ಟ್ ಆಯ್ತಲ್ಲ, ಪೀರಿಯಾಡಿಕ್ ಟೆಸ್ಟು. ಪ್ರತಿಯೊಂದು ಪೀರಿಯಾಡಿಕ್ ಟೆಸ್ಟ್ ಆದಮೇಲೂ PTMs ಇದ್ದೇ ಇರುತ್ತೆ, ಎಕ್ಸಾಮ್ ಆದಮೇಲೂ ಇದ್ದೇ ಇರುತ್ತೆ. ಅವ್ರದ್ದು ಹೇಗೆ ಅಕಾಡೆಮಿಕ್ಸ್ ಎಲ್ಲ ತಿಳ್ಕೊಳ್ಳೋದಕ್ಕೆ, ಏನಾದರೂ ಇಶ್ಯೂಸ್ ಇದ್ದರೆ ಏನಾದರೂ ಹೇಳೋದಕ್ಕೆ. ಸೊ ಈ ಥರ.
ಇನ್ನು ಇಲ್ಲೇ ಸ್ವಲ್ಪ ಜಾಮೂನ್ಗೆಲ್ಲ ಈ ಥರ ಇದೇ ಸೈಜಲ್ಲೇ ರೆಡಿ ಮಾಡ್ಕೊಳ್ತೀನಿ. ಜಾಸ್ತಿ ಸಣ್ಣ ಜಾಸ್ತಿ ದಪ್ಪನೂ ಮಾಡ್ಕೊಳ್ಳಲ್ಲ. ಕರೆಕ್ಟಾಗಿ ಮೆಷರ್ ಆಗೋ ಏನೋ ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಇದು ಬರುತ್ತೆ. ಆಗುತ್ತೆ ಒಂದು ಎಲ್ರಿಗೂ ಮನೆಯಲ್ಲಿ ಸ್ವಲ್ಪ ಜನ ಇರೋದ್ರಿಂದ ಒಂದು 10 ತಿನ್ಬೋದು ಅನಿಸುತ್ತೆ ಒಬ್ಬೊಬ್ಬರು. ಒಂದು 60 70 ಈ ಥರ ಆಗುತ್ತೆ ಜಾಮೂನು. ಮಾಡ್ಬೋದು ಈ ಸೈಜಲ್ಲಿ ಮಾಡಿಕೊಂಡ್ರೆ ಮಾಡ್ಕೋಬೋದು ಆರಾಮಾಗಿ. ಒಂದು 60 ಜಾಮೂನ್ ಮಾಡ್ಕೋಬೋದು ಆರಾಮಾಗಿ. ಸೊ ಇದು ಕೂಡ ರೆಡಿ ಆಯಿತು. ಇನ್ನು ಪಾಕದಲ್ಲಿ ಹಾಕಿಡಬೇಕು ಅಷ್ಟೇ. ಸೊ ಫ್ರೆಂಡ್ಸ್, ಈಗ ಮೀಟಿಂಗ್ ಇದೆಯಲ್ಲ, ಸೊ ಹೋಗ್ತಾ ಇದ್ದೀವಿ ಮೀಟಿಂಗ್ಗೆ. ಟೈಮ್ ಆಯಿತು. 12:30 ಸ್ಲಾಟ್, 12:30ಇಂದ 2:30 ಸ್ಲಾಟ್ ಇತ್ತು. ಸೊ ಈಗ ಹೊರಟ್ವಿ. ಸೊ ಅಂದರೆ ಇದು ಫಸ್ಟ್ ಮೀಟಿಂಗು 5th ಸ್ಟ್ಯಾಂಡರ್ಡ್ಗೆ. 5th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಮೀಟಿಂಗ್ ಇದು. ಸೊ ಹಂಗಾಗಿ ಪಟ ಪಟ ಅಂತ ಹೊರಡ್ತಿದ್ದೀವಿ. ಯಾವಾಗಲೂ ಬೆಳಗ್ಗೆ ಸ್ಲಾಟ್ ಇರೋದು. ಸೊ ಈ ಸಲ ಇನ್ನು ಈ ಥರ ಸ್ಲಾಟ್ಸ್ ಇರುತ್ತೆ. ಅಂದರೆ 12:30 to 2:30 ಈ ಥರ. ಯೂಶ್ವಲಿ ಸ್ಯಾಟರ್ಡೇಸ್ ಇಟ್ಕೊಳ್ತಾರೆ ಮೀಟಿಂಗ್, ಯಾವತ್ತು ವೀಕ್ ಡೇಸಲ್ಲಿ ಇಟ್ಕೊಳ್ಳಲ್ಲ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಇರೋದ್ರಿಂದ ನಾನು ನಿಧಾನಕ್ಕೆ ಎದ್ದು ತಿಂಡಿ ಸಾಂಬಾರು ಎಲ್ಲ ಅಡುಗೆ ಎಲ್ಲ ಮಾಡಿ ಆರಾಮಾಗೆ ಹೋಗ್ತಾಯಿದ್ದೀನಿ. ಇಲ್ಲ ಪ್ರತಿ ಸಲ 10-10:30ಗೆ ಸ್ಲಾಟ್ ಇರೋದಾ, 10:30 ಅಲ್ಲಿ ಇರಬೇಕು ಅಂದರೆ ನಾನು ಎಲ್ಲ ಮುಗಿಸ್ಕೊಂಡು ಕೆಲಸ ಓಡೋಗ್ಬೇಕಿತ್ತು. ಸೊ ಆ ಥರ ಸ್ಲಾಟ್ ಇರೋದು. ಸೊ ಚೆನ್ನಾಗಿತ್ತು ವೆದರು. ಆಚೆಗಡೆ ನೋಡ್ತಿದ್ರಲ್ಲ, ಫುಲ್ ಕ್ಲೌಡಿ ಕ್ಲೈಮೇಟು ಚೆನ್ನಾಗಿತ್ತು. ನನಗೆ ಕಾರ್ ಡ್ರೈವಿಂಗ್ ಅಂದರೆ ಸಖತ್ ಹುಚ್ಚು, ಕ್ರೇಜು. ಯಾವ ಕಾರು ಯಾವ ವೆಹಿಕಲ್ ಆದರೂ ಓಡಿಸೋದಕ್ಕೆ ಇಷ್ಟ. ಒಟ್ಟು ಡ್ರೈವಿಂಗ್ ಅಂದರೆ ಇಷ್ಟ ಸಖತ್ತಾಗಿ. ಅದ್ರ ಜೊತೆಗೆ ಒಂದು ಮ್ಯೂಸಿಕ್, ಒಂದು ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡು ಡ್ರೈವ್ ಮಾಡೋದಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಕಮೆಂಟ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ಆರ್ ವ್ಯೂವರ್ಸ್, ಫೀಮೇಲ್ಸ್ ಯಾರಿದ್ದೀರಾ, ವುಮೆನ್ಸ್ ಯಾರಿಗೆಲ್ಲ ಡ್ರೈವಿಂಗ್ ಬರುತ್ತೆ, ಕಾರ್ ಡ್ರೈವಿಂಗ್ ಬರುತ್ತೆ ಅಂತ ಒಂದು ಸುಮ್ಮನೆ ಹ್ಯಾಂಡ್ಸ್ ಅಪ್ ಇಲ್ಲ ಹ್ಯಾಂಡ್ ರೈಸ್ ಮಾಡೋದು ಕಳಿಸಿ. ಗೊತ್ತಾಗುತ್ತೆ ಎಷ್ಟು ಜನ ನೀವೆಲ್ಲ ಕಲ್ತಿದ್ದೀರಾ ಹೆಣ್ಣು ಮಕ್ಕಳು ಅನ್ನೋದು ನನಗೂ ಗೊತ್ತಾಗುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ ಆರ್ ವ್ಯೂವರ್ಸ್ ಎಷ್ಟು ಜನ ಕಾರ್ ಡ್ರೈವಿಂಗ್ ಕಲ್ತಿದ್ದೀರಾ ಅಂತ. ಇನ್ನು ಬಂದ್ವಿ ಸ್ಕೂಲ್ ಹತ್ರ. ಇವ್ರ ಸ್ಕೂಲಿಗೆ ಬರೋದೇ ಒಂದು ಚಂದ, ಸ್ಕೂಲ್ ನೋಡೋದೇ ಒಂದು ಚಂದ. ಫುಲ್ ಫಾರೆಸ್ಟಲ್ಲಿ ಇದೆಯಲ್ಲ. ಆ್ಯಂಡ್ ಆಮೇಲೆ ಕ್ಯಾಂಪಸ್ ನೋಡೋದಕ್ಕೂ ಚಂದ, ತುಂಬ ಚೆನ್ನಾಗಿರುತ್ತೆ. ಸ್ಕೂಲ್ ಒಳಗಡೆ ಗ್ರೀನರಿ ಆಗಿರ್ಬೋದು, ಫೌಂಟೇನು, ಚಿಕ್ಕ ಚಿಕ್ಕ ಅನಿಮಲ್ಸು, ಬರ್ಡ್ಸು ಎಲ್ಲನೂ ಇಟ್ಟಿದ್ದಾರೆ. ಸೊ ಹಂಗಾಗಿ ಅವನ್ನೆಲ್ಲ ನೋಡೋದಕ್ಕೆ ಚಂದ. ಇನ್ನು ಇವತ್ತು ಮೀಟಿಂಗ್ ಅಲ್ವಾ, ಒಂದು ಸ್ವಲ್ಪ ಜಾಸ್ತಿ ಏನಾದರೂ ಕಾರ್ಗಳಾಗ್ಬಿಟ್ರೆ ಈ ಕಡೆ ಔಟ್ಸೈಡ್ ಒಂದು ಫೀಲ್ಡ್ ಇದೆ, ಅಲ್ಲಿ ಹಾಕ್ಸ್ಬಿಡ್ತಾರೆ. ಇಲ್ಲ ಕಮ್ಮಿ ಇದೆ ಅಂದರೆ ಒಳಗಡೆ ಹಾಕ್ಸ್ಬಿಡ್ತಾರೆ. ಈ ಥರ ಯಾರು ನೋಡಿದ್ರೂ ಕಾರಲ್ಲೇ ಬರ್ತಾರಲ್ವ, ಹಾಗಾಗಿ ಅವ್ರ ತಾನೇ ಎಷ್ಟು ಅಂತ ಜಾಗ ಹುಡ್ಕೋಕ್ಕಾಗತ್ತೆ ಅಲ್ವಾ. ಬಸ್ತಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಇಲ್ಲಿ ನೋಡಿ ಟೈರ್ ಆಗಿರೋದು ಹೆಂಗಾಗ್ಬಿಟ್ಟಿದೆ. ಅಲ್ಲಿ ಎಂಟ್ರೆನ್ಸಲ್ಲಿ ಈ ಕಡೆ ಫೀಲ್ಡಲ್ಲಿ ನಿಲ್ಲಿಸ್ತಿದ್ದಾರೆ. ಕೆಸರೆಲ್ಲ ಮೆತ್ಕೊಂಡ್ಬಿಟ್ಟಿದೆ. ಎಲ್ಲರ ಕಾರ್ಗೂ ಹಂಗೆ ಆಗೈತಿ ನೋಡಿ, ಹೆಂಗೆ ಮೆತ್ಕೊಂಡಿದೆ. ಅದೇ ಎಲೆಕ್ಟ್ರಿಕ್ ಅಂದ್ರೇನೆ ಶೇಪ್ ಕೊಡ್ತೀವಿ. ಏಯ್ ಮುಟ್ಟೋದಮ್ಮ. ಡೈಲಿ ಎತ್ತರ ಇದೆ.
ಇನ್ನು ಮೀಟಿಂಗ್ ಹೋಗಿ ಬಂದ್ವಿ. ಮಧ್ಯಾಹ್ನ ಆಯಿತು, 2-2:30 ಆಯಿತು. ಎಲ್ಲ ಹೀಗೆ ಮಾಡಿದ್ದಾರೆ. ಎಲ್ಲ ಆ ಕಡೆ ಅಗೀತಾ ಇದ್ರಲ್ಲ, ಇವಾಗ ಈ ಕಡೆನೂ ಅಗ್ದು ಎಲ್ಲ ಮಾಡಿದ್ದಾರೆ ನೋಡಿ. ಒಳಗಡೆ ಎಲ್ಲ ಆಲ್ರೆಡಿ ವಾಟರ್ ಪೈಪ್ಸು, UGD ಪೈಪು ಎಲ್ಲ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ. ಯಾವತ್ತೂ ಅಗ್ದಿರೋದೆಲ್ಲ ನೋಡಿ ಹಾಗೆ ಕಾಣಿಸುತ್ತೆ. ಹಿಂಗೆ ಅಗ್ದಿನೂ ತೆಗೆದಾಗ ಎಲ್ಲನೂ ಗೊತ್ತಾಗ್ಬಿಡುತ್ತೆ. ಇನ್ನು ಇದರೊಳಗೆ ಗ್ಯಾಸ್ ಪೈಪೆಲ್ಲ ಹಾಕಿಬಿಟ್ಟು ಅದ್ರ ಮೇಲೆ ಡೇಂಜರ್ ಅನ್ನೋದೊಂದು ಕವರ್ ಬರುತ್ತಲ್ಲ, ಅದನ್ನು ಹಾಕ್ತಾರೆ. ಅದೇ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇನ್ನು ಮಳೆ ಬೇರೆ ಬರೋ ಥರ ಇದೆ. ಅಷ್ಟರೊಳಗೆ ಬೇಗ ಮುಚ್ಚಿದ್ರೆ ಸರಿ, ಇಲ್ಲಾಂದರೆ ಒಂದು ಸ್ವಲ್ಪ ಅವ್ರಿಗೂ ರಿಸ್ಕಿ ಆಗುತ್ತೆ ಅಲ್ವಾ ಕೆಲಸದವ್ರಿಗೆ. ಇನ್ನು ಸಂಜೆ ಆಯಿತು. ಸೊ ಇವಾಗ ಟೀ ಮಾಡ್ತಾಯಿದ್ದೆ. ಟೀ ಇಲ್ಲಾಂದರೆ ಕಂಪ್ಲೀಟ್ ಆಗಲ್ಲ ಸಂಜೆ ಟೈಮು. ಇನ್ನು ಬೆಳಗ್ಗೆನೂ ಅಷ್ಟೇ. ಸೊ ಒಂದು ಟೀ ಇರಬೇಕು. ಸೊ ಇನ್ಮೇಲಿಂದ ಒಂದು ಸಂಜೆ ಟೀ ಬಿಟ್ಬಿಟ್ಟು ಬರೀ ಬೆಳಗ್ಗೆ ಮಾತ್ರ ಟೀ ಕುಡಿಯೋಣ ಅಂತ, ಸಂಜೆ ಸ್ಮೂದಿ ಮಾಡಿಕೊಂಡು ಮತ್ತೆ ಕುಡಿಬೇಕು ಅಂತ. ಸೊ ಈ ಮಧ್ಯೆ ಮತ್ತೆ ಸ್ಮೂದಿ ಮಾಡಿಕೊಳ್ಳೇ ಇಲ್ಲ ನಾನು. ಎವ್ರಿ ಡೇ ಕುಡಿತಾ ಇದ್ದೆ ನಾನು. ಸೊ ಸ್ಮೂದಿ ಮಾಡಿಕೊಳ್ಳೇ ಇಲ್ಲ, ಮತ್ತೆ ಡಿಸ್ಕಂಟಿನ್ಯೂ ಆಗೋಯಿತು. ಈಗ ಮತ್ತೆ ನಾನು ಕಂಟಿನ್ಯೂ ಮಾಡಬೇಕು. ಇನ್ನು ಮಕ್ಕಳಿಗೂ ಕೂಡ ಸ್ವಲ್ಪ ಹಾಲು ಕಾಯಿಸ್ಬಿಟ್ಟು ನಾನೊಂದು ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು ಮಾಡಿದೆ. ಇನ್ನೊಂದು ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ ಅಂತ ಅಷ್ಟೇ. ಸುಮ್ಮನೆ ಹಿಂದೆಗಡೆ ಬ್ಯಾಕ್ ಡ್ರಾಪಲ್ಲಿ ಬೋರ್ಡಿಗೆ ಇರೋದು ಯಾಕೆ ಬರ್ಡೇಗೆ ಅಂದ್ಬಿಟ್ಟು ಸಿಂಪಲ್ಲಾಗಿ. सेंट्रल पण नाही बघ प्लान आलेले ನುಗ್ಗಲ್ಲ ಅಡಿಕೆ ಅವತ್ರ ನೂಕಿತ್ತ ನಿಸ್ರ ಮುಂಡೆತನ ಕಾದೀಡ್ರ ನೂಕ ತಂದು ದಾಟದಂತ ಟೈಟ್ ಕಟ್ನಲ್ಲ ಸರ್ ಪೈನ್ ಪಿಕ್ನರ್ ಸಾಕು ಕೊಂಡೂರ್ತಿ ಮಲ್ ಇನ್ನು ಇದನ್ನೆಲ್ಲ ಮುಚ್ಚಾಕ್ಬಿಟ್ರು ಫುಲ್ಲು. ಇದನ್ನು ನಾವು ಮತ್ತೆ ಮಠ ಮಾಡ್ಕೋಬೇಕು. ಇನ್ನು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನನಗೆ ಹೇಗೆ ಗಣೇಶ ದೇವಸ್ಥಾನದಲ್ಲಿ ಶಾಶ್ವತ ಪೂಜೆಗೆ ಬರ್ಸಿದ್ರು, ಹಾಗೆ ಇಲ್ಲಿ ತಂಗಿಗೆ ಚೌಡೇಶ್ವರಿ ದೇವಸ್ಥಾನದಲ್ಲಿ ಹಂಗೆ ಬರ್ಸಿದ್ರು. ಸೊ ಅಲ್ಲಿ ಮುಗಿಸ್ಕೊಂಡು ಬಂದು ಹಿಂಗೆ ಮತ್ತೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ತಾಯಿದ್ವಿ. ಟೇಬಲ್ ಮತ್ತು ಇದ್ರ ಹಿಂದೆಗಡೆ ಬ್ಯಾಕ್ ಡ್ರಾಪ್ ಇತ್ತು ಮನೇಲಿ ಆಲ್ರೆಡಿ. ಸೊ ಇದನ್ನೇ ಹಾಕಿ ಡೆಕೋರೇಷನ್ ಮಾಡ್ತಾಯಿದ್ವಿ. ಇನ್ನು ತಂಗಿ ಅಪ್ಪ ಅಮ್ಮಂಗೆ ಆಶೀರ್ವಾದ ಕೂಡ ತಗೊಳ್ತಿದ್ದಾರೆ. ಸೊ ಬೆಳಗ್ಗೆ ಸ್ವಲ್ಪ ಅಪ್ಪ ಬೇಗ ಹೋದರು, ಮತ್ತು ಅವರು ಬೇಗ ರೆಡಿ ಆಗಿರಲಿಲ್ಲ ಅಂದ್ಬಿಟ್ಟು ಸೊ ಸಂಜೆ ಹೊತ್ತೆ ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿಬಿಟ್ಟು ಸೊ ಬ್ಲೆಸ್ಸಿಂಗ್ಸ್ ತೊಗೊಂಡ್ರು. ಇನ್ನು ಅಮ್ಮ ದುಡ್ಡು ಕೊಡ್ತಾರೆ, ಯಾರದೇ ಬರ್ಡೇ ಇಲ್ಲಿ ದುಡ್ಡು ಕೊಡ್ತಾರೆ, ಗಿಫ್ಟು ಅಂತ ಅಷ್ಟೇ, ಇನ್ನೇನಿಲ್ಲ. ಇನ್ನು ನಾವು ಏನಾದರೂ ಕಾಲು ಮುಗಿದಾಗ ಮಕ್ಳಿಗೂ ಕೂಡ ಹೇಳ್ತೀವಿ, ಕಾಲು ಮುಗಿರಿ, ಕಾಲಿಗೆ ನಮಸ್ಕಾರ ಮಾಡಿ ಅಂತ. ಯಾಕಂದರೆ ಅವರು ಕೂಡ ಕಲಿಬೇಕಲ್ವ, ನಾವು ಕಲಿಸಿದ್ರೆ ಮುಂದೆ ಅವ್ರಿಗೆ ಅದೇ ರೂಢಿ ಆಗುತ್ತೆ ಅಂತ. ಇನ್ನು ಶಿಕೋಕ್ಕೂ ಅಷ್ಟೇ ಕಲಿಸ್ತಾ ಇದ್ವಿ, ಕಾಲಿಗೆ ನಮಸ್ಕಾರ ಮಾಡೋದು ನಮ್ಮ ಅಪ್ಪನೇ ಕಲಿಸ್ಕೊಡ್ತಿದ್ರು. ನಮಸ್ಕಾರ ಮಾಡೋದು ಕಲಿ, ತುಂಬ ಒಳ್ಳೆಯದು ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು ಅಂತ. ಇನ್ನು ಕೇಕ್ ಇದು ಚಾಕ್ಲೇಟ್ ಕೇಕ್, ಇದು ನಾರ್ಮಲ್ ಚಾಕ್ಲೇಟ್ ಕೇಕ್.
ಏನು ಹಲೋ ಸರಿಲೇ ರುವೆ ಇನ್ನೂ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ನಾನು ಗಿಫ್ಟ್ಗೆ ಪರ್ಸ್ ಕೊಟ್ಟಿದ್ದೆ, ಮಾಮೂಲಿ ವುಮೆನ್ಸ್ ಯೂಸ್ ಮಾಡೋದೊಂದು ಪರ್ಸು. ಇನ್ನು ಲಶ್ಕಾ ಇದು ಬ್ಯೂಟಿಫುಲ್ಲಾಗಿ ಅಲ್ಲೇ ನಾನು ಗಿಫ್ಟ್ ಕೊಡ್ತೀನಿ ಅಂದ್ಬಿಟ್ಟು ಡ್ರಾಯಿಂಗ್ ಮಾಡಿಕೊಟ್ಟಿದ್ದಾಳೆ. ಕ್ರಯಾನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಎಷ್ಟು ಕ್ಯೂಟಾಗಿದೆ ನೋಡೋದಕ್ಕೆ. ಎಷ್ಟು ತಲೆ, ಎಷ್ಟು ಬುದ್ಧಿವಂತಿಕೆ ಯೂಸ್ ಮಾಡ್ತಾರಲ್ವ ಮಕ್ಕಳು. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.